ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋದ್ರೆ ಮಾನ ಮರ್ಯಾದೆ ಬಿಟ್ಟು KSRTC ಬಸ್ ಹೊಡೆಯೋಕೆ ಬರಲ್ಲ ಗೈಸ್ ಇವ್ರಿಗೆ. ಗೈಸ್ ಹೆಂಗೆ ಗೈಸ್ ಬಂದ ಪಾಯಿಂಟ್ಗೆ ಇಲ್ಲಿ ದೇವಸ್ಥಾನ ಇದೆ ಗೈಸ್, ಗಣೇಶನ ದೇವಸ್ಥಾನ. ಮಲ್ಲೇಶ್ವರ ಅಂದ್ರೆ ಏನು ಈಶ್ವರ ಅದೇ. ಟೋಟಲಿ ಯಾರು ಹನುಮಂತ ಅಣ್ಣವ್ರು ಏನಾದ್ರು ಗಾಯ್ಸ್ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮಧುಗಿರಿಯಿಂದ. ಏನಂದರೆ ಹೀಗೆ ವೀಡಿಯೋ ಮಾಡ್ಕೊಂಡು ಹೋದ್ರೆ ಮಾನ ಮರ್ಯಾದೆ ಬಿಟ್ಟು ಜನ ಎಲ್ಲ ನಮ್ಮನ್ನು ನೋಡ್ತಾರೆ. ಹೆಂಗೆ ಗೊತ್ತಾ, ತೋರ್ಸೋಕ್ಕಾಗಲಿಲ್ವಲ್ಲ. ಇರಲಿ, ನಾವಿವಾಗ ಎಲ್ಲಿಗೆ ಹೋಗ್ತಿರೋದು ಮಗ? ತಿನ್ನಕ್ಕೆ ಹೋಗ್ತಿದ್ದೀವಿ. ಏನು ತಿಂತೀವೋ ಗೊತ್ತಿಲ್ಲ. ನರೇಶ ಪಾರ್ಟಿ ಕೊಡಿಸ್ತೀನಿ ಅಂತೇಳಿ ನೀರು ಕೊಡ್ಬೇಕು. ಗಾಯ್ಸ್ ಇದೆಲ್ಲ ಕೇಳಿಸ್ಕೊಂಬೇಡ್ರಿ. ಏನಿಲ್ಲ ಗೈಸ್, ಎಲ್ಲ ಸುಳ್ಳು ಹೇಳ್ತಾವನಿ. ಏನಿಲ್ಲ ಗಾಯ್ಸ್, ಬೇಜಾರಾಗಿದ್ದಾನೆ ಬೆಳಗ್ಗೆಯಿಂದ. ಕಟ್ ಮಾಡ್ತೀನಿ. ಯಾರು ಇಲ್ಲೇ ಗೊತ್ತ ಟರ್ನ್ ಆಗ್ತಾ ಆಗಲ್ಲ ನೋಡ, ಆಗಲ್ಲ. ಅವನ ಆ ಕಡೆಗೆ ತಿರ್ಕೊಂಡಿದ್ದಕ್ಕೆ ಟರ್ನ್ ಆಗಿದ್ದದು. ಅವನು ಹೆಂಗೆ ಗಾಯ್ಸ್ KSRTC ಬಸ್ ಹೊಡೆಯೋಕೆ ಬರಲ್ಲ ಗೈಸ್ ಇವ್ರಿಗೆ. ಗೈಸ್ ಹೆಂಗೆ ಗೊತ್ತಾ ನೋಡ್ರಿ, ಅವ್ರು ನೋಡ್ಕೊಂಡು ಹೋಗ್ತಾಯಿದ್ದು ವೀಡಿಯೋ ಮಾಡ್ತಾರೆ. ಅದಕ್ಕೆ ಹಿಂಗೆ ಮಾನ ಮರ್ಯಾದೆ ಬಿಟ್ಟು ನಿಧಾನಕ್ಕೆ ಹೋಗು. ಯಾಕೆ ಇಲ್ಲ, ನಾನು ಫೋಟೋ ಹೊಡೆದು ಕೇಸ್ ಹಾಕ್ಬಿಡ್ತೀನಿ. ಗಾಯ್ಸ್ ಹೆಂಗೆ ಗೊತ್ತಾ, ಹಿಂಗೆಲ್ಲ ವೀಡಿಯೋ ಮಾಡ್ಬೇಕಂದ್ರೆ ಆಚೆ ದಮ್ ಬೇಕು. ಮತ್ತು ಇನ್ನೊಂದು ಹೇಳ್ಬೇಕು ಅಂದರೆ ಮಾನ ಮರ್ಯಾದೆ ಬಿಟ್ಟು ವೀಡಿಯೋ ಮಾಡಬೇಕು. ಯಾಕೆ ಗೊತ್ತಾ ನೋಡ್ರಿ, ಅಣ್ಣನೂ ನೋಡ್ಕೊಂಡು ಹೋಗ್ತಾವೆ. ಇವ್ರು ಏನು ಮಾಡ್ತವ್ರೆ ಅಂತ ಅಷ್ಟೇ. ನೋಡ್ರಿ ಈ ಕಲ್ಲು, ಅವತ್ತು ಈ ಕಲ್ಲು ಬಿತ್ತಲ್ಲ, ಸೀದಾ ಹಿಂಗೆ ಹುಡ್ಕೊಂಡು ಬಂದಿದ್ದೀರಿ. ಹಿಂಗೆಲ್ಲ ಇದೆಲ್ಲ ಡಮಾಲಿಶ್ ಆಗ್ಬಿಡೋದು. ಇದೆಲ್ಲ ಡೆಮಾಲಿಶ್ ಹಾಕಿರಲಿಲ್ಲ, ಅದು ಮಾತ್ರ ಹೋಗೋದಲ್ಲ. ಗಾಯ್ಸ್ ನೋಡೋಣ, ಏನಾದ್ರು ನೋಡ್ಕೊಂಬರೋಣ. ಇಲ್ಲಿ ಇಲ್ಲೊಂದು ಶಿವರಾತ್ರಿಗೆ ತಾನೇ ಇಲ್ಲಿ ಹೋಗೋದು. ಇಲ್ಲಿಗೆ ಶಿವರಾತ್ರಿಗೆ ಹೋದಾಗ ತೋರಿಸ್ತೀನಿ ನಿಮಗೆ. ಇಲ್ಲೇ ಮೇಲೆ ಎಲ್ಲಿ ಗೊತ್ತಾ, ಕಾಣ್ತಾಯಿತ್ತು. ಝೂಮ್ ಮಾಡಿ ಆಗ ಅಲ್ಲಿಗೆ ದೇವಸ್ಥಾನ ನನ್ನ ಕೈಯಲ್ಲೋ ಕಾಡಲ್ಲೋ. ಅದು ಗೈಸ್, ಅದು ಅಯ್ಯೋ ನನ್ನ ಮಗ ಹೆಂಗೆ ಝೂಮ್ ಆಗ್ಬೇಡ. ನೋಡ್ರಿ, ಆ ಅಣ್ಣನೂ ನೋಡ್ಕೊಂಡು ಹೋಯ್ತವನು. ಯಾರ್ಯಾರು ನೋಡ್ಕೊಂಡು ಹೋಗ್ತಾರೆ ಎಲ್ಲರನ್ನೂ ತೋರಿಸ್ತೀನಿ. ಆ ಅಣ್ಣ ನೋಡ್ಕೊಂಡು ಹೋಗಲಿಲ್ಲ. ಈಗ ಹಂಗೆ ಬುಲ್ಡೆ ಹೊಡ್ಕೊಂಬಂದಿದ್ರೆ ಇದೆಲ್ಲ ಹೋಗಿರೋದು. ಏನು ಗೊತ್ತಾ, ನಾನೊಂದು ಹೇಳ, ಅದೇನು ಕೇಳಲ್ಲೇ ನಿಂತಿರೋ ಅಲ್ಲಿ ದೇವಸ್ಥಾನ ಐತೆ ಅದಕ್ಕೆ. ಗೈಸ್ ಬಂದ ಪಾಯಿಂಟ್ಗೆ ಇಲ್ಲಿ ದೇವಸ್ಥಾನ ಇದೆ ಗೈಸ್, ಗಣೇಶನ ದೇವಸ್ಥಾನ. ಗಣೇಶನ ದೇವಸ್ಥಾನ ಐತಲ್ಲ, ಹಂಗೆ ಉಟ್ಕೊಂಬಂದ್ಬಿಟ್ರೆ ಗಣೇಶನ ದೇವಸ್ಥಾನ ಎಲ್ಲ ಹೋಗಲ್ವ. ಅದಕ್ಕೋಸ್ಕರ ಗಣಪತಿ ಬಪ್ಪ ಇಲ್ಲೇ ಇರಪ್ಪ ಅಂತೇಳಿ ಆಶೀರ್ವಾದ ಮಾಡಿರೋದಕ್ಕೆ ಇದು ಇಲ್ಲೇ ಐತಿ. ಬರ್ರಿ, ಏನು ತಿಂತೀವಿ, ಎಲ್ಲಿಗೆ ಹೋಗ್ತೀವಿ ನೋಡೋಣ. ನಾ ಇದರಲ್ಲಿ ಹೇಳಿ ಓಂ ಪುಡಿ ಮಸಾಲ, 4-in-1 ಮಸಾಲ. ಗಾಯ್ಸ್ ಇದೇನು 4-in-1, ಇದು 4-in-1 ಅಂತೆ. ಇದು ಓಂ ಪುಡಿ ಮಸಾಲ. ಗಾಯ್ಸ್ ಇದು ಕರ್ಡ್ ಅವಲಕ್ಕಿ ಅಂತೆ. ಈ ಅವಲಕ್ಕಿ ಪೇಪರ್ ಅವಲಕ್ಕಿ. ಗಾಯ್ಸ್ ತಿನ್ಕೊಂಡು ಏನೋ ಬಂದ್ವಿ, ಬಟ್ ಆದರೆ ಅದೇನೋ ಕರ್ಡ್ ಅವಲಕ್ಕಿ ಇರ್ತಲ್ಲ, ಮೊಸರು ಹಾಕ್ಬಿಟ್ಟು ಅವಲಕ್ಕಿ ಹಾಕ್ಬಿಟ್ಟಿರಲ್ಲ, ಅದಂತೂ ವರ್ಷ ಇತ್ತು ಅಂದರೆ ವರ್ಷ ಹಿಂಗಿರ್ತಾರೆ. ಒಂಚೂರು ಚೆನ್ನಾಗಿರಲಿಲ್ಲ. ಅಷ್ಟು ಬಿಟ್ಟರೆ ಅವೆರಡು ಚೆನ್ನಾಗಿತ್ತು. ದೇವಸ್ಥಾನ ನೋಡ್ರಿ ಮಧುಗಿರಿ. ಇವನು ಹಿಂಗೆ ಅಂದರೆ ಹೇಳ, ಎಕ್ಸಾಮ್ ಇಕ್ಕಂಡು ಸುತ್ತರಿತವ್ರು ನನ್ನ ಜೊತೆ. ಇದು ಫ್ರೆಂಡ್ಶಿಪ್ ಅಂದರೆ ಇದು ಫ್ರೆಂಡ್ಶಿಪ್ ರೇಷ. ಫ್ರೆಂಡ್ಶಿಪ್ ಅಂದರೆ ಇದು. ನಾಳೆ ಎಕ್ಸಾಮ್ ಬರೀಬೇಕು ಅವನು, ಬಟ್ ಆದರೆ ಇಲ್ಲಿ ಓಡಾಡ್ತಾಯಿದ್ದೀವಿ ಫೋನ್ ನೋಡ್ಕೊಂಡು. ಬರ್ರೆ ಹೋನ ಪಾಪ ಓದ್ಕೋಬೇಕೇನೋ. ಇದು ಮಧುಗಿರಿಯಲ್ಲಿ ಫೇಮಸ್ ದೇವಸ್ಥಾನ ಅಂತ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅದು ಈಶ್ವರನ ದೇವಸ್ಥಾನ. ಎರಡು ದೇವಸ್ಥಾನ. ಮಲ್ಲೇಶ್ವರ ಅಂದ್ರೆ ಏನು, ಈಶ್ವರ ಅದೇ. ಗೈಸ್ ಇವ್ನಿಗೆ ಮಲ್ಲೇಶ್ವರ ಗೊತ್ತಿಲ್ಲ, ಈಶ್ವರ ಗೊತ್ತಿಲ್ಲ, ಎರಡು ಒಂದೇ ದೇವ್ರ ತಾನೆ. ಸ್ಪೆಸಿಫಿಕ್ ಹೆಸರು ಅಂತಿರುತ್ತೆ, ಓಕೆನಾ?
ಲೇ ಈಶ್ವರನ ದೇವಸ್ಥಾನ ಅಂತಾನೆ ಅನ್ನೋದು ಎಲ್ಲರೂ ನಿಜ. ನಾನು ಕೇಳಿದ್ದೀನಿ. ಆಫ್ ಮಾಡಿ ಹೇಳ್ತೀನಿ. ಗೈಸ್ ಇದು ಮತ್ತೆ ಆ ಬೆಟ್ಟ ಇಲ್ಲಿ ಫೇಮಸ್. ಇದು ದೊಡ್ಡ ಬಿಲ್ಡಿಂಗು, ಬಟ್ ಇದು ಮನೆ ಅಲ್ಲ, ಹಾಸ್ಪಿಟ್ಲು. ದುಡ್ಡು ಮಾಡಿದ್ರೆ ಈ ಥರ ಮಾಡಿ ದೊಡ್ಡದಾಗಿ ಇಷ್ಟು ಎತ್ತರ ಮನೆ ಕಟ್ಟಬೇಕು. ಡ್ರೀಮ್ ಬಿಗ್ ಎಷ್ಟು ಅವ್ರು ಹೇಳಿದ್ರು. ಗೈಸ್ ರೂಮಿಗೆ ಬಂದೆ. ಡ್ರೀಮ್ ಬಿಗ್ ಅಂತ ಏನೇ ಹೇಳಿದೆ, ಬಟ್ ಆದರೆ ಅದನ್ನು ಏನಪ್ಪ ಅದನ್ನು ಪಡ್ಕೊಳಂಗಿರ್ಬೇಕಲ್ಲ, ಪಡ್ಕೊಳಂಗೆ ಆಗಬೇಕು ಅಷ್ಟೇ. ಗಾಯ್ಸ್ ಒಂದ್ಸಲ ಚೆಕ್ ಮಾಡ್ಕೊಂಡೆ. ಏನಂದರೆ ಅಲ್ಲೇ ಆಲ್ಮೋಸ್ಟ್ 12:15 ಅಂದ್ಕೊಂತೀನಿ. ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ಟೋಟಲಿ ಯಾರೋ ಹನುಮಂತ ಅಣ್ಣವ್ರು ಏನಾದರೂ ಆಲ್ಮೋಸ್ಟ್ ನನಗೆ ಅನ್ಸಿದ ಮಟ್ಟಿಗೆ ಇವರಿಬ್ಬರೇ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ಇವರಿಬ್ಬರಲ್ಲೇ ಹನುಮಂತವ್ರು ಯಾರು, ತ್ರಿವಿಕ್ರಮ್ ಮತ್ತು ಹನುಮಂತು ಇವರಿಬ್ಬರಲ್ಲೇ ಯಾರಾದರೂ ಅಂತ ಅಂದ್ಕೊಂಡಿದ್ದೆ. ಬಟ್ ಹನುಮಂತು ಗೆದ್ದರು. ನನಗೂ ಖುಷಿ ಆಯಿತು. ಬಟ್ ನಿಮಗೆ ಯಾರ್ಯಾರು ಗೆಲ್ಲಬೇಕಿತ್ತು ಅಂತ ನನಗೆ ಗೊತ್ತಿಲ್ಲ. ಹೋಪ್ಫುಲಿ ನಾನು ಇಬ್ಬರಕ್ಕೆ ಯಾರು ಗೆದ್ದಿದ್ರೂ ಅಷ್ಟೇ ಖುಷಿ ಆಗ್ತಿತ್ತು ಅಷ್ಟೇ. ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ವ್ಲಾಗ್ ಏನು ಮಾಡಿರಲಿಲ್ಲ, ಮತ್ತು ತುಂಬ ದಿವಸ ಆಯಿತು ವ್ಲಾಗ್ ಏನು ಮಾಡಿಲ್ಲ. ಆಮೇಲೆ ಮತ್ತು ಇವತ್ತು ಬಿಗ್ ಬಾಸ್ ಬೇರೆ ಇತ್ತಲ್ವ, ನಾನು ಸ್ವಲ್ಪ ಯಾವುದೋ ಬೇರೆ ಮೈಂಡ್ ಸೆಟ್ಟಲ್ಲಿದ್ದೀನಿ. ಅದೆಲ್ಲ ಬೇಡ, ನಾನು ಕ್ಯಾಮ್ರಾ ಮುಂದೆ ಬಂದಾಗ ಮಾತಾಡೋದಿದೆ. ಸ್ವಲ್ಪ ಜನ ಅಂದ್ಕೊಂತಾರೆ ಹೆಂಗೆ ಅಂದರೆ ಇವನಿಗೆ ನೋವೇ ಇರಲ್ಲ ಅದು ಇದು ಅಂತ. ನಾನು ಕ್ಯಾಮ್ರಾ ಮುಂದೆ ಬಂದಾಗ ಓಪನಾಗೆ ಮಾತಾಡೋದು, ಇಲ್ಲ ಯಾರ ಹತ್ರ ನಾನು ಫೋನ್ ಮಾಡಿದಾಗಲೂ ಅಷ್ಟೇ ಓಪನಾಗೆ ನಾನು ಮಾತಾಡೋದು, ಖುಷಿಯಾಗೆ ನಾನು ಮಾತಾಡೋದು. ಹಿಂಗೆ ಇರ್ರಿ ಎಲ್ಲರೂ. ಯಾಕಂದರೆ ನಮ್ಮ ಒಳಗಿನ ನೋಟ ಏನೇ ಇರ್ಬೋದು, ಬಟ್ ಆದರೆ ಕ್ಯಾಮ್ರಾ ಮುಂದೆ ಬಂದಾಗ ನಾವು ಕರೆಕ್ಟಾಗಿ ಮಾತಾಡಬೇಕು. ಅಂದರೆ ನಾನು ಮುಂದೆ 4 ಜನ ನೋಡ್ತಾರೆ ಅಂದಾಗ ನಾವು ಸ್ಮೈಲಾಗೇ ಇರಬೇಕು. ನನ್ನ ಖುಷಿ, ನನ್ನ ವ್ಲಾಗು ಯಾವತ್ತೂ ಹಿಂಗೆ ಇರ್ತೈತೆ ಗೈಸ್. ನೀವೇನಂದರೆ ಸಪೋರ್ಟ್ ಮಾಡಬೇಕಷ್ಟೇ. ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಇವಾಗ ಆಮೇಲೆ ಇಷ್ಟೊತ್ತಂಗೆ ಫೋನ್ ನೋಡಿದೆ, ಒಂದು ಸ್ವಲ್ಪ ಏನೇನೋ ಇತ್ತು, ಅದೊಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಅದೇ ಇನ್ನೇನು ಬಿಗ್ ಬಾಸ್ ಬಗ್ಗೆನೇ ಹೇಳೋಕ್ಕೆ ಬಂದೆ, ಮತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕಾಗಿತ್ತು, ಯಾಕೆ ಇಷ್ಟೊಂದು ವ್ಲಾಗ್ ಮಾಡ್ತಿದ್ದೀನಿ ಅಂತ. ಗೈಸ್ ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀನಿ. ಗೈಸ್ ಯಾವತ್ತಿದ್ರೂ ಖುಷಿಯಾಗಿರಿ ಗೈಸ್. ನಮ್ಮ ಒಳಗಡೆ ಏನು ನೋವೇ ಇದ್ರೂ, ನಾವು ಒಂದು ಹೇಳ್ತೀನಿ, ನಮ್ಮ ಒಳಗಡೆ ಏನೇ ನೋವಿದ್ರೂ 4 ಜನ ನೋಡೋರ ಕಣ್ಣಿಗೆ ನಾವು ಖುಷಿಯಾಗೇ ಕಾಣಬೇಕು ಅಷ್ಟೇ. ಗೈಸ್ ಯಾವಾಗ ನೋಡ್ತಿದ್ದೀರೋ, ನನಗಂತೂ ನೈಟು ನೋಡ್ರಿ, ಅಯ್ಯಯ್ಯೋ ಏನೋ ಕಾಣ್ತಾ ಇದೆ, ನನಗೆ ಮಾತ್ರ ನೈಟು ಮಲ್ಕೊಂತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀನಿ. ಬಾಯ್. खत्म. बाय बाय, टाटा, गुड बाय, गया.